ಗರಿ ಗರಿ ದೋಸೆಗೂ ಬೀನ್ಸ್ ಪಲ್ಯಕ್ಕೂ ಒಳ್ಳೆ ಕಾಂಬಿನೇಷನ್. ಸ್ಪೈಸಿ ಆಗಿರುತ್ತೆ, ಮಸ್ಟ್ ಟ್ರೈ ರೆಸಿಪಿ ಇದು. ಮದುವೆ ಮನೆ ಸ್ಟೈಲಲ್ಲಿ ಇರೋದ್ರಿಂದ ಚಪಾತಿ ಮತ್ತು ಅನ್ನ ಸಾಂಬಾರ್ಗೂ ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಬೀನ್ಸ್ನ ಈ ರೀತಿ ಸಣ್ಣದಾಗೆ ಕಟ್ ಮಾಡ್ಕೊಳ್ಳಿ. ಒಂದು ಪಾತ್ರೆಯಲ್ಲಿ ನೀರು, ಉಪ್ಪು, ಬೀನ್ಸ್ನ ಬೇಯಿಸ್ಕೋಬೇಕು. ಬೀನ್ಸ್ ಕಲರ್ ಚೇಂಜ್ ಆಗಬಾರ್ದು ಅಂತಂದರೆ 1/4 ಸ್ಪೂನು ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನೀರನ್ನ ಸೋಸ್ಕೊಳ್ಳಿ. ಆಮೇಲೆ ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಕರಿಬೇವು, ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿ ಹಾಕಿ ಮತ್ತು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಂತರ ಚಿಟಿಕೆ ಅರಿಶಿಣದ ಪುಡಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿದ ಬೀನ್ಸ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 2 ನಿಮಿಷ ನೀರು ಡ್ರೈ ಆದಮೇಲೆ ಸ್ವಲ್ಪ ಹಸಿ ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮದುವೆ ಮನೆ ಶೈಲಿಯ ರುಚಿಯಾದ ಬೀನ್ಸ್ ಪಲ್ಯ ರೆಡಿ ಆಯಿತು.